ರೂಪಾ ಶ್ರೀನಿವಾಸ್. ನಮಸ್ತೆ ಮೇಡಮ್. ಗುಡ್ ಆಫ್ಟರ್ನೂನ್ ಮೇಡಮ್. ನಿಮ್ಮ ಅಳಿಯನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಮೇಡಮ್. ಒಳಗಿರೋ ಜೈನ ನೋಡ್ಕೊಳ್ಳೋದಲ್ಲ, ಹೊರಗಿಂದ ಯಾರ್ಯಾರು ಒಳಗ್ ಬರ್ತಾ ಇದಾರೆ ಅಂತ ನೋಡ್ಕೊಳಕ್ಕಾಗಲ್ವಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಕೇಳಿದ್ದೆ, ಆದ್ರೆ ಇಷ್ಟು ಸಿಲ್ಲಿಯಾಗಿ ಡ್ಯೂಟಿ ಮಾಡ್ತಿದ್ದೀರಲ್ಲ. ಏನಾಯ್ತು ಮೇಡಮ್? ನಿಮ್ ಕಣ್ ತಪ್ಸಿ ಜೈಲ್ ಒಳಗಡೆ ಜೈ ವ್ಯಕ್ತಿ ಎಂಟರ್ ಆಗಿದ್ದಾರೆ. ಜೈ ಜೊತೆಗೆ ಇದ್ದಾರೆ. ಇಲ್ಲ ಮೇಡಮ್, ನನಗ್ ಗೊತ್ತಿಲ್ಲದೆ ಒಂದಿರುವೆ ಕೂಡ ಒಳಗಡೆ ಬರಲ್ಲ. ಒಂದ್ಸಲ ಚೆಕ್ ಮಾಡಿ ನನಗ್ ಹೇಳಿ. ಆ ವ್ಯಕ್ತಿ ಸಿಕ್ಕಿದ್ರೆ ಮರ್ಯಾದೆಯಾಗಿ ಹೊರಗಡೆ ಕಳ್ಸಿ, ಇಲ್ದಿದ್ರೆ ನಿಮ್ ಕೆಲ್ಸ ಹೋಗತ್ತೆ. ಸರಿ ಮೇಡಮ್, ಆಗ್ಲಿ. ಇವಾಗ್ಲೇ ಚೆಕ್ ಮಾಡ್ತೀನಿ. ಇಡ್ತೀನಿ ಮೇಡಮ್. ನಮಸ್ತೆ. ಓಕೆ. ಗಂಗಾ, ಯಾಕೆ ಅಲ್ಲಿಗೆ ಹೋತೆ ನೀನು? ಅಲ್ಲಿದ್ರೆ ನಿನ್ ಪ್ರಾಣ ಹೋಗುತ್ತೆ. ನಿತ್ಯ ಒಂಥರ ನೀನೊಂಥರ ಟೆನ್ಷನ್ ಕೊಡ್ತಿರಲ್ಲೇ ನನ್ಗೆ. ಏನಾಯ್ತು ಮೇಡಮ್? ಯಾರು ಫೋನ್ ಮಾಡಿದ್ದು? ಸೂಪರಿಂಟೆಂಡಾ? ಅಲ್ಲ, ಅವ್ರಿಗಿಂತ ದೊಡ್ಡವರು. ಜೈಲಿಗೆ ನಮಗ್ ಗೊತ್ತಿಲ್ದೆ ಯಾರೋ ಬಂದಿದಾರಂತೆ. ನೋಡಿದ್ರಾ, ನಾನ್ ಹೇಳಿದ್ರೆ ನಂಬ್ಲಿಲ್ಲ ಮೇಡಮ್ ನೀವು. ನಾನ್ ಕುಡಿದೇ ಇದ್ರು ನನ್ ಮೇಲೆ ಆರೋಪ ಮಾಡಿ ಕೈದಿಗಳ ಮುಂದೆ ನನ್ ಮರ್ಯಾದೆ ತೆಗೆದ್ಬಿಟ್ರಿ ಮೇಡಮ್. ನಾನೆಷ್ಟು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಈಗ್ಲಾದ್ರೂ ತಿಳ್ಕೊಳ್ಳಿ ಮೇಡಮ್. ನಿಲ್ಲಿಸ್ತೀಯಾ? ವಿಷಯ ಗೊತ್ತಾದ್ಮೇಲೂ ಯಾಕೆ ಮೇಡಮ್ ನಿಲ್ಸೋದು? ಹೋಗಿ ಅವನ್ ಯಾರು ಅಂತ ಹಿಡ್ದು ತುಳಿಯೋಣ. ಬನ್ನಿ ಮೇಡಮ್. ನಿಂತ್ಕೋ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ ಕೆಲ್ಸ ಹೊರಟೋಗತ್ತೆ. ಜೋಪಾನ್ವಾಗಿ ಡೀಲ್ ಮಾಡ್ಬೇಕು. ಏನೋ ಗುಸುಗುಸು? ಅಯ್ಯೋ ಏನಿಲ್ಲ ಮೇಡಮ್, ಮೆನು ಏನು ಅಂತ ಕೇಳ್ತಿದ್ದೆ. ಪಂಚಭಕ್ಷ ಪ್ರಮಾಣ ಹಾಕ್ತಾರೇನೋ ನಿಂಗೆ? ಲೈನ್ ಅಲ್ಲಿ ಬಾ. ಆಯ್ತು ಮೇಡಮ್. ನಿತ್ಯ, ಇಲ್ಲಿಂದ ಬೇಗ ಹೋಗು. ನಿತ್ಯ, ಹೋಗು ಬೇಗ. ಹೋಳಿಗೆ ಹಿಂಗ ಹಾಕಿದೀರಾ? ಏನ್ ಮೇಡಮ್? ಲೈನ್ ಬಾ. ಆಯ್ತು ಆಯ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್ ಯಾಕೆ ಸರ್? ನಿಮ್ಮನ್ನ ಕಾಪಾಡ್ತೀವಿ ಅಂತ ಅಂದಿದ್ದಲ್ಲ ಸರ್. ಮೇಡಮ್, ಇನ್ನೊಂದ್ ಸ್ವಲ್ಪ. ಕೊದ್ದು ಬಿಡ್ತೇನೆ. ಇದೇನ್ ಪ್ರಸಾದ್? ಯಾರು ಇಲ್ವಲ್ಲ ಮೇಡಮ್. ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಕಾಲ್ ಮಾಡಿದ್ದು ತುಂಬಾ ದೊಡ್ಡವರು. ಯಾವುದಕ್ಕೂ ಒಳ್ಳೇದು. ಕೈದಿಗಳ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಮೇಡಮ್. ಏನ್ ಹೇಳ್ತಿದ್ಯಾ ನಿತ್ಯ? ಎಸ್ ಮಾಮ್, ನಾಳೆನೋ ನಾಡಿದ್ದು ಜೈ ಬಿಡುಗಡೆ ಆಗತ್ತೆ. ಹೇಗೆ ನಿತ್ಯ? ಎನ್ಕ್ವೈರಿ ಮಾಡ್ದೆ ಮಾಮ್. ಒಂದೊಂದು ಎವಿಡೆನ್ಸ್ ಕಷ್ಟಪಟ್ಟು ಹಿಡ್ದಿದ್ದೀನಿ. ಫಸ್ಟ್ ಗಂಗಾ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಡೀಟೇಲ್ಸ್ ತಿಳ್ಕೊಂಡೆ.
ಇವತ್ತು ಸ್ಟೇಷನ್ ಅಲ್ಲಿ ಇದ್ದಿತ್ತು ನಿತ್ಯಾನ. ಅಲ್ಲಿಂದ ಜೈ ಮನೆಗೆ ಹೋಗಿ ಆಧಾರಕ್ಕೋಸ್ಕರ ಹುಡುಕ್ದೆ. ಶರತ್ ಫೋಟೋ ಸಿಕ್ತು. ಶರತ್ ಮನೆಗೆ ಹೋಗಿ ಗನ್ ತೋರಿಸಿ ಹೆದರಿಸ್ದೆ. ಅವನು ಓಡ್ ಹೋದ. ಅಲ್ಲೇ ಮಲ್ಲಿಕಾ ಸಾಯ್ಲಿಲ್ಲ ಅಂತ ಡೌಟ್ ಬಂತು. ಮಾರ್ಚರಿಗೆ ಹೋಗಿ ಡೆಡ್ ಬಾಡಿ ನೋಡ್ದೆ. ನನ್ ಡೌಟ್ ಕ್ಲಿಯರ್ ಆಯ್ತು. ಹೇಳಲ್ಲ ಮಾಮ್, ಮಾಡಿ ತೋರಿಸ್ತೀನಿ. ಸೊ ಇನ್ನೀನು ರಿಲ್ಯಾಕ್ಸ್ ಆಗ್ಬೋದು. ಜೈನ ಬಿಡ್ಸೋ ಡ್ಯೂಟಿ ನಂದು. ಜೈ ವಿಷಯ ನನಗ್ ಬಿಟ್ಟು ನೀನು ಆ ಗಂಗಾ ಬಗ್ಗೆ ಯೋಚನೆ ಮಾಡು. ಅವಳು ಪಾತಾಳದಲ್ಲಿದ್ರು ಸರಿ, ಎಳ್ಕೊಂಡ್ ಬಾ. ಜೈ ಜೊತೆ 3 ರಾತ್ರಿ ಮುಗಿಸಿ ಅವಳ ಕತೆನ ಮುಗಿಸ್ಬಿಡೋಣ. ಭಗವಂತ, ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ನಾಳೆ ನಿತ್ಯ ಏನ್ ಮಾಡ್ತಾಳು? ಗಂಗನ್ ವೇಷದಲ್ಲಿ ಜೈಲಿಗೆ ಬಂತು. ನಿನ್ನ ನೋಡ್ತೀನಿ ಜೈ. ನಿನ್ಗೆ ಈ ಗುಡ್ ನ್ಯೂಸ್ ಹೇಳಿ ಸ್ವೀಟ್ ತಿನ್ನಿಸ್ತೀನಿ. ನಿನ್ನ ರಿಲೀಸ್ ಮಾಡಿಸ್ತಿದ್ದೀನಿ. ಏನಿದು ಇಲಿ ಸತ್ತಿರೋ ವಾಸನೆ ಬರ್ತಿದೆಯಲ್ಲ? ಲೇ ಕೊಂಡನ್ ಮಗನೇ, ಎದ್ದೇಳ. ಏನ್ ಸರ್ ನಿಮ್ದು ಮಧ್ಯರಾತ್ರಿಲಿ? ಲೇ, ನೀನ್ ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು? ಗೊತ್ತಿಲ್ಲ. ಇದೇನ್ ಬಾಡಿನ ಸೆಪ್ಟಿಕ್ ಟ್ಯಾಂಕ್? ಅಯ್ಯೋ, ಮುಖದ ಮೇಲೆ ಕೆರಿತೀಯಲ್ಲೋ, ಇಳಿಸು ಇಳಿಸು. ಏನ್ ಸರ್ ನೀವು ಮಧ್ಯರಾತ್ರಿಲಿ ತೊಂದ್ರೆ? ಸುಮ್ನೆ ಇರ್ಬೇಕಲ್ವಾ? ಅಯ್ಯೋ, ನೀವೇನ್ ಮನುಷ್ಯ ಇಲ್ಲಿ ಕೊಳ್ಳಿದ್ದೇವುಗಳ? ಏನೋ ಇದು ಗೊರಕೆ. ಇಲ್ಲೇನಾದ್ರೂ ಸಂಗೀತ ಕಚೇರಿ ನಡೀತಿದ್ಯೇನೋ? ಒಬ್ರಾದ್ಮೇಲೆ ಒಬ್ರು ಸ್ವರ ಬದಲಾಯಿಸಿ ಟ್ರ್ಯಾಕ್ ಆಡ್ತಿದ್ದೀರಲ್ಲ. ಅಯ್ಯೋ ದೇವ ರಾಮ. ನನ್ ಕತೆ ಮುಗೀತಿವತ್ತು. ಈ ರಾತ್ರಿ ಪೂರ ನನಗೆ ಜಾಗರಣೆನೆ. ಯಾವಾಗೋ ಯಾರಿಗೋ ನಾನು ಗೊರಕೆಯಿಂದ ತೊಂದರೆ ಕೊಟ್ಟಿರ್ಬೇಕು. ರಾಮಚಂದ್ರ ಪ್ರಭು. ಮೇಡಮ್, ನಿಂಗೆ ಮಲ್ಲಿಕಾಗೆ ನಾನೇನ್ ಹೇಳಿದ್ದು? ನೀವೇನ್ ಮಾಡಿದ್ದು? ನಾನ್ ನಿಮ್ಗೆ ಓಡ್ ಹೋಗಿ ಅಂತ ಹೇಳಿದ್ನಲ್ಲ. ಸಾರಿ ಮೇಡಮ್, ನಿಮ್ ಡಾಟರ್ ಇಷ್ಟು ದೂರ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳೆಷ್ಟು ದೂರ ಆದ್ರೂ ಬರ್ತಾಳೆ, ಎಷ್ಟು ದೂರ ಆದ್ರೂ ಹೋಗ್ತಾಳೆ. ಈ ಮಾತನ್ನ ನಿಮ್ಮಿಬ್ರಿಗೂ ಮೊದ್ಲೇ ಹೇಳಿದ್ದೆ.
ಆದ್ರೆ ನಿಮ್ ಬೇಜವಾಬ್ದಾರಿಯಿಂದ ನಾನ್ ಸಿಕ್ಬೀಳೋ ಪರಿಸ್ಥಿತಿ ಬಂದಿದೆ. ನಿಮ್ ಡಾಟರ್ಗೆ ನಾನೇನು ಹೇಳಿಲ್ಲ ಮೇಡಮ್. ನೀನ್ ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆನೇ ಇಲ್ಲ. ಬಾಯ್ ತೆಗೆದ್ರೆ ಸಾಕು, ನಿನ್ ದೇಹದ ಒಳಗಿರೋದೆಲ್ಲ ಅವಳೇ ಹೇಳ್ತಾಳೆ. ಜೈ ಮನೆಗೆ ಹೋಗಿ ನಿನ್ ಫೋಟೋಸ್ ಕಲೆಕ್ಟ್ ಮಾಡಿದ್ಲು, ನಿನಗ್ ಹೆದರ್ಸದ್ಲು. ಮಾರ್ಚುವರಿಲಿ ಮಲ್ಲಿಕಾ ಫೇಕ್ ಬಾಡಿ ನೋಡಿದಾಳೆ. ಬ್ಯಾಂಕ್ ಅಲ್ಲಿ ಮಲ್ಲಿಕಾ ಅಕೌಂಟ್ಗೆ ನಾನು ಹಾಕಿರೋ 50 ಲಕ್ಷದ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿದಾಳೆ. ನಾನ್ ಸಿಕ್ಬೀಳೋದಕ್ಕೆ ಅವಳಿಗೆ ಇನ್ನೊಂದು ಹೆಜ್ಜೆ ಸಾಕು. ಆ ಸಾಕ್ಷಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾಳೆ. ಇವತ್ತು ಎಲ್ಲ ಗೊತ್ತಾಯ್ತು ಅಂತಾಳೆ. ಈ ಮೋಸದ ಹಿಂದೆ ನಾನಿದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮುಂದೆ ನನ್ನ ಮರ್ಯಾದೆ ಹೋಗೋದ್ರೊಳಗೆ ನಿನ್ ಪ್ರಾಣ, ಮಲ್ಲಿಕಾ ಪ್ರಾಣ ಹೋಗಿರತ್ತೆ. ಹೋಗಿ ಆ ಮಲ್ಲಿಕಾಗ್ ಹೇಳು, ಅವಳೇನಾದ್ರೂ ಹೊರಗಡೆ ಬಂದ್ರೆ ಅವಳ ಪ್ರಾಣ ಮೇಲಕ್ ಹೋಗತ್ತೆ ಅಂತ. ನೀನ್ ಕೂಡ ಹೊರಗ್ ಬರ್ಬೇಡ, ಗೋ. ಇವತ್ತು ನಿತ್ಯ ಏನ್ ಮಾಡ್ತಿದ್ದಾಳೆ? ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಿದ್ದಾಳೆ? ನಿತ್ಯ ನೆಕ್ಸ್ಟ್ ಸ್ಟೆಪ್ ಏನು? ಹಾಗಾದ್ರೆ ನಾಣಿ, ಇವತ್ ನನ್ಗೇನೋ ಕಾದಿದೆ ಅಂತಾಯ್ತು. ಅರೆ ರೇ, ಏನಾಗಲ್ಲ ರೀ. ನಾಣಿ ಅವರು ಭಯ ಆಗೋ ಹಾಗೆ ಹೇಳಿದ್ರು. ನೀವು ಧೈರ್ಯವಾಗಿರಿ. ಏನ್ ಬಂದ್ರು ನನ್ನ ದಾಟ್ಕೊಂಡೆ ನಿಮ್ ಹತ್ರ ಬರ್ಬೇಕು. ರಾಮಚಂದ್ರ ಪ್ರಭು, ನಮ್ ಸಾರಿಗೆ ಮೇಡಮ್ಗೆ ಏನು ಆಗದೆ ಇದ್ದಂಗ್ ನೋಡ್ಕೊಳಪ್ಪ. ಸರ್, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಯಾರು? ಯಾರೋ ಒಬ್ರು ಹೆಂಗ್ಸ್ ಬಂದಿದ್ದಾರೆ. ಹುಡುಗಿನ? ಹೆಂಗ್ಸ? ಹೆಸರೇನು? ನಿತ್ಯ. ಮಾಮ್? ಆಂಟಿ? ಮಾಮ್? ನನಗೋಸ್ಕರ ಬಂದಿದ್ ನೀವಾ ಆಂಟಿ? ಹೌದು ಜೈ. ಮತ್ತೆ ನಿತ್ಯ ಬಂದಿದ್ದು ಅಂದ್ರು? ಅದು ನಿತ್ಯ ಮದರ್ ಬಂದಿದ್ದಾರೆ ಅಂತ ಹೇಳು ಅಂದ್ರೆ ಅವರು ಅರ್ಧ ಕೇಳಿಸ್ಕೊಂಡು ನಿನ್ಗೆ ಹಾಗೆ ಹೇಳಿರ್ಬೇಕು. ಕಮ್ಯುನಿಕೇಶನ್ ಗ್ಯಾಪ್ ಅಷ್ಟೇ. ಹೇಗಿದ್ಯಾ ಮಾಮ್? ಆ ಮಾತು ಕೇಳ್ಬೇಕಾಗಿದ್ ನಾನು ಅಲ್ಲ. ನಿತ್ಯ, ಈ ವೇಷ ಏನು? ನೀನ್ ಒಳಗಡೆ ಹೇಗ್ ಬಂದೆ? ನನಗೋಸ್ಕರ ಗೋಡೆ ಹಾರ್ ಬಂದ್ಲು ಆಂಟಿ. ಗೋಡೆ ಹಾರೋದು ಇವಳಿಗೆ ಚೆನ್ನಾಗ್ ಅಭ್ಯಾಸ ಆಗಿದೆ. ಎಂತ ದೊಡ್ಡ ರಿಸ್ಕ್ ತಗೊಂಡೆ ನಿತ್ಯ. ಮತ್ತೆ ಇವರನ್ನ ಬಿಟ್ಟು ಹೇಗಿರ್ಲಿ ಮಾಮ್? ಅಟ್ಲೀಸ್ಟ್ ನನಗೊಂದು ಮಾತಾದ್ರೂ ಹೇಳ್ಬೇಕಿತ್ತಲ್ವಾ? ನಾನೆಷ್ಟು ಟೆನ್ಷನ್ ಮಾಡ್ಕೊಂಡೆ ಅಂತ ಗೊತ್ತಾ? ಅವಳಿಗೋಸ್ಕರ ನೀನು ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯೋ ನಾನು ದಿನಾ ನೋಡ್ತಿದ್ದೀನಿ ಮಾಮ್. ಇವಳಿಗೇನು ಹೇಳ್ಬೇಡಿ ಆಂಟಿ. ಇವಳ ಪ್ಲೇಸಲ್ಲಿ ನಾನಿದ್ದಿದ್ರು ಇದನ್ನೇ ಮಾಡ್ತಿದ್ದೆ.
ಇಬ್ರು ಒಂದೇ. ಹೇಗಿದ್ಯಾ ಜೈ? ತುಂಬಾ ಖುಷಿಯಾಗಿದ್ದೀನಿ ಆಂಟಿ. ಈ ಮಾತನ್ನ ನಾನು ತಮಾಷೆಗೆ ಹೇಳ್ತಿಲ್ಲ ಆಂಟಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನಾನು ಜೈಲಲ್ಲಿಲ್ಲ, ನಿತ್ಯನ್ ಪಕ್ಕದಲ್ಲಿದ್ದೀನಿ. ಏನ್ ಸಾರ್ ಕಾಲ್ ಮುರಿದಿರೋ ಬೆಕ್ತರ ಓಡಾಡ್ತಾ ಇದೀರಾ? ಏಯ್, ನಾನ್ ಕಾಲ್ ಸುಟ್ಟಿರೋ ಬೆಕ್ಕೋ ಕತ್ ಕುಯ್ದಿರೋ ಮೇಕೆನ ಅಲ್ವೋ ಮನುಷ್ಯ. ಪ್ರಾಣಿಗಳಿಗೆ ಹೋಲಿಸ್ತಿದಿರಲ್ಲ ನಿಮ್ಮ ಮುಖಕ್ಕಿಷ್ಟು. ಗ್ಯಾರಂಟಿನಾ ಸರ್? ನಮ್ಗನುಮಾನ. ಏಯ್, ನಿಮ್ಗೆ ನಾನು ಏನ್ ಅನ್ಯಾಯ ಮಾಡಿದೀನ್ರೋ? ರಾತ್ರಿ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ, ಈಗ ಯೋಚನೆ ಮಾಡೋಕ್ಕೂ ಬಿಡಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಸರ್. ನನ್ಗೆ ಯಾವ ಸಮಸ್ಯೆ ಇಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರೋ. ನೀವ್ ಅದೇ ನನಗೆ ಮಾಡೋ ದೊಡ್ಡ ಉಪಕಾರ. ಸರಿ, ನಿಮ್ ಇಷ್ಟ. ಬರ್ರ ಹೋಗೋಣ. ನಿತ್ಯ ಮೇಡಮ್ ಬಂದಿದ್ರಾ ಸರ್? ನಾನು ಇಲ್ಲೇ ಇದ್ದಾಗ ಇನ್ನೊಬ್ಳು ನಿತ್ಯ ಹೇಗ್ ಬರ್ತಾಳೆ ನಾಣಿ ಅವ್ರೆ? ಬಂದಿದ್ದು ನಮ್ಮ ಮಾಮ್. ಆಹಾ, ನಿಮ್ಮಾಗೆ ಇರೋ ಇನ್ನೊಬ್ರು ನಿತ್ಯ ಮೇಡಮ್ ಬಂದ್ರೇನೋ ಅನ್ಕೊಂಡೆ ಮೇಡಮ್. ನನ್ನ ಹಾಗೆ ಇನ್ನೊಬ್ರು ಹೇಗಿರ್ತಾರೆ ನಾಣಿ ಅವ್ರೆ? ಇದ್ರೆ ಏನು, ಮನುಷ್ಯನಾಗಿರೋ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ 7 ಜನ ಇರ್ತಾರಂತೆ. ಅದು ಹೋಗ್ಲಿ, ಅಚ್ಚು ನಿಮ್ಮಾಗೆ ಇರೋ ಲಂಗ ದಾವಣಿ ಹಾಕೊಂಡಿರೋ ಹುಡುಗಿನ ನಾನ್ ದೇವಿಪುರದ ಗುಡಿಲಿ ನೋಡಿದ್ದೆ. ಹಾಗೆ ನನ್ನಾಗಿರೋರು, ಸಾರ್ ತರ ಇರೋರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಅಮ್ಮ, ನಾಣಿನ ತಡಿದೇ ಇದ್ರೆ ಕೊಂಪೆ ಮುಳುಗುತ್ತೆ. ಏನ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ವಿಷಯದ ಬಗ್ಗೆ? ನಿಮ್ ಮಾಮ್ ಬಗ್ಗೆ. ಅವ್ರು ನಿನ್ನ ಹತ್ರ ಮಾತಾಡ್ತಿದ್ರೆ ಮುಖದಲ್ಲಿ ತಿಳಿದೇ ಇರೋ ಭಯ, ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಿದ್ದ ನೋವು. ನಿಮ್ ಮಾಮ್ ಅಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ನಿತ್ಯ. ಅಯ್ಯೋ, ಅದು ನನ್ ಬಗ್ಗೆ ಅಲ್ಲ ರೀ, ನಿಮ್ ಬಗ್ಗೆ. ನಿಮ್ಮನ್ನ ಇಲ್ಲಿಂದ ಹೇಗ್ ರಿಲೀಸ್ ಮಾಡೋದು ಅಂತ ಮಾಮ್ ಟೆನ್ಷನ್ ಆಗಿದ್ದಾರೆ. ಅಫ್ಕೋರ್ಸ್ ನಿತ್ಯ, ಅಳಿಯನ್ ಮೇಲೆ ಯಾವತ್ತಾಗಾದ್ರೂ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಆದ್ರೆ ನಿಮ್ ಮಾಮ್ ಇನ್ನೇನೋ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅನ್ಸ್ತು. ಅವ್ರು ಯಾವ್ದೋ ವಿಷಯಕ್ಕೆ ಹೆದರ್ತಿದ್ದಾರೆ. ಐ ಥಿಂಕ್ ನಿನ್ಗೇನಾದ್ರೂ ಆದ್ರೆ ಅನ್ನೋ ಭಯ ಇರ್ಬೋದು. ನೀವ್ ನನ್ ಪಕ್ಕದಲ್ಲಿ ಇದ್ದಾಗ ನನ್ಗೇನಾಗತ್ತೆ ರೀ? ನೀವೇ ನನ್ಗೆ ಬೆಟ್ಟದಷ್ಟು ಧೈರ್ಯ ಬಲ. ಹೌದು ಮೇಡಮ್, ಸಾರ್ ನಿಮ್ಗೆ ದೊಡ್ಡ ಬಲ, ಕಣ್ಣಿಗೆ ಕಾಣದಿರೋ ರಕ್ಷಣಾ ಕವಚ. ಏನ್ರಿ, ಇನ್ ಸ್ವಲ್ಪ ಮೇಲ್ ಇಡ್ತೀರಿ? ಏನ್ ಸರ್ ನೀವು ಮೇಡಮ್ ಹುಣ್ಸೆಕಾಯಿ ಕೀಳೋ ಅಷ್ಟರಲ್ಲಿ ನೀವು ಕೆಳಗಿಳಿಸ್ಬಿಟ್ರಲ್ಲ. ಒನ್ ಮೋರ್ ಟೈಮ್. ಇನ್ ಸ್ವಲ್ಪ ಮೇಲೆತ್ತಿ. ಹೇಗೋ ಅಂತ ಮಾಡ್ತಿದ್ದೀರಾ? ಕರೆಕ್ಟ್ ಆಗಿ ಹೇಳಿದೆ. ಹಾಗಾದ್ರೆ ಬಿಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಯ್ಯೋ,
ಮತ್ತೆ ಮಿಸ್ ಆಯ್ತು. ಕೀಳು. ಏನ್ ಸರ್ ನೀವು ಮೇಡಮ್ನ ನೀವು ಕರೆಕ್ಟ್ ಆಗಿ ಎತ್ಕೋತಾ ಇಲ್ಲ. ಮೇಡಮ್ ನೀವು ಕೆಳಗಡೆ ಇಳಿರಿ, ಇಳ್ದಿಲ್ ಪಕ್ಕಕ್ಕೆ ಬನ್ನಿ, ನಾನ್ ಕಿತ್ಕೊಡ್ತೀನಿ ರೀ. ಏನಾಯ್ತು ನಾಣಿ? ನೀವ್ ಅಲ್ಲಿರಿ, ಎಲ್ಲಿ ನಿಂತ್ಕೊಳ್ಳಿ. ನಾಣಿ ಈಗ ಕಿತ್ಕೊಳ್ಳಿ ಸರ್, ಕಿತ್ಕೊಳ್ಳಿ. ಕಿತ್ಕೊಂಡ್ರಾ? ಇಡಿಯಟ್. ತಗೊಳ್ಳಿ ಮೇಡಮ್, ತಿನ್ನಿ. ಇಷ್ಟು ಚಿಕ್ಕ ಹುಣಸೆಕಾಯಿಗೋಸ್ಕರ ಇಷ್ಟೊಂದು ಸರ್ಕಸ ನೋಡಿದ್ರೆ ಸರ್? ಚಿಟ್ಕಿ ಹೊಡಿಯೋದ್ರಲ್ಲಿ ಹೆಂಗ್ ಕಿತ್ಕೊಂಡೆ, ನನ್ನ ನೋಡಿ ಕಲೀರಿ ಸರ್. ಇಡಿಯಟ್. ತಂದ್ರ ಸಾರಿ ಮೇಡಮ್, ಏನಾಯ್ತು? ಕ್ಯಾಮೆರಾ ಫುಟೇಜ್ ರೆಕಾರ್ಡ್ ಆಗಿಲ್ಲ ಮೇಡಮ್. ಯಾಕೆ? ಇತ್ತೀಚೆಗೆ ATM ಕಳ್ತನ ಮಾಡೋ ಕಳ್ಳರುಗಳು ಕ್ಯಾಮೆರಾ ಕೆಲಸ ಮಾಡದಿರೋ ಹಾಗೆ ಜಾಮರ್ಸ್ ಇಟ್ಟಿರ್ತಾರೆ ಮೇಡಮ್, ಹಾಗಾಗಿರ್ಬಹುದೇನೋ ಮೇಡಮ್. ಶಿಟ್, ಏನ್ ಮಾಡೋದೀಗ? ಆ ATM ಹತ್ರ ಬಲೆ ಬೀಸಿ ಆ ಮಲ್ಲಿಕಾನ ಹಿಡಿಯೋಕ್ಕಾಗಲ್ಲ. ಮತ್ತೆ ಅವಳು ಯಾವಾಗ ಬರ್ತಾಳೋ? ಮೇಡಮ್, ಈಗ ತಾನೇ ನಿಮ್ ಮದರ್ ಈ ಬ್ಯಾಂಕಿಗೆ ಬಂದು ಹೋದ್ರು. ವಾಟ್? ನಮ್ ಮಾಮ್ ಇಲ್ಲಿ ಬಂದಿದ್ರಾ? ಯಾಕೆ? ಗೊತ್ತಿಲ್ಲ ಮೇಡಮ್, ನಮ್ ಮ್ಯಾನೇಜರ್ ಹತ್ರ ಏನೋ ಮಾತಾಡ್ ಹೋದ್ರು. ಅವ್ರೇನ್ ಮಾತಾಡ್ತಾ ಇದ್ರು? ಸರಿಯಾಗಿ ಕೇಳಿಸ್ಲಿಲ್ಲ ಮೇಡಮ್. ನನ್ ಕಾರ್ ಟೈರ್ ಪಂಚರ್ ಆಗಿದ್ದು, ಮಾಮಿ ಬ್ಯಾಂಕಿಗೆ ಬಂದಿದ್ದು, CC ಫುಟೇಜ್ ಮಿಸ್ ಆಗಿದ್ದು, ಇದಕ್ಕೆಲ್ಲ ಏನಾದ್ರೂ ಲಿಂಕ್ ಇದ್ಯಾ? ಏನಿರ್ಬಹುದು? ಸಾರಿ ಮೇಡಮ್, ಫುಟೇಜ್ ವಿಷಯದಲ್ಲಿ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಇಟ್ಸ್ ಓಕೆ. ಒಂದು ಡೋರ್ ಕ್ಲೋಸ್ ಆದ್ರೆ ನೆಕ್ಸ್ಟ್ ಡೋರ್ ಇರುತ್ತೆ, ಹೋಗಿ ಆ ಡೋರ್ ತಟ್ತೀನಿ. ನಾನೇ ಅವ್ರೆ. ಮೇಡಮ್, ಹೇಳಿದ ಕೆಲ್ಸ ಮಾಡ್ದೆ. ಏನಿದು ಈರು ಟೊಮೆಟೊ ಮೀಟಿಂಗು? ನಾನೇ ಅವ್ರೆ, ಕುಂಬಳಕಾಯಿ ಹೆಚ್ಚಿ ಅಂದಿದ್ದೆ, ಹೆಚ್ಚಿದ್ರಾ? ನಮ್ಮ ಗಂಡಸ್ರಿಗೆಲ್ಲ ಹೇಳಿದ್ದೆ, ಹೆಚ್ಚಿದ್ರಾ? ಏಯ್ ಏ ನಿಮ್ ಮನೆ ಹಾಳಾಗ, ನಿಮ್ಗೆ ನಾನು ಏನ್ ಹೇಳಿದ್ದೆ, ನೀವೇನ್ ಮಾಡ್ತಿದ್ದೀರೋ? ನಾನು ನಿಮ್ಗೆ ಪೀಸ್ ಮಾಡಿ ಅಂದಿದ್ದು, ಮರ್ಡರ್ ಮಾಡಿ ಅನ್ಲಿಲ್ಲ. ನಮ್ಗೆ ಹಿಂಗೆ ಬರೋದು ಸಮಯ. ಅಷ್ಟೇ ಮತ್ತೆ. ಹುಲಿ ಮುಂದೆ ಮೇಕೆ ಇಟ್ರೆ ಪೂಜೆ ಮಾಡುತ್ತಾ, ಫಲಾರ ಮಾಡ್ಕೊಂಡು ತಿನ್ನುತ್ತೆ. ನಿಮ್ದೆಲ್ಲ ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಏಯ್ ನಿಮ್ಮ ರಾಕ್ಷಸ ನಗುನ ನಿಲ್ಸ್ರೋ, ಕನಿಷ್ಠ ಪಕ್ಷ ಕೊತ್ತಂಬರಿ ಸೊಪ್ಪಾರು ತಗೊಂಡು ಹಚ್ಕೊಡ್ರೋ. ತಗೊಳ್ಳಿ ಮೇಡಮ್. ಕಷ್ಟಪಟ್ಟು ಕಟ್ ಮಾಡಿದೀನಿ, ಮತ್ತೆ ನನ್ಗೇನಿಲ್ವಾ? ಯಾಕಿಲ್ಲ? ಈ ಹುಳಿಲಿ 1 ಕಪ್ ನಿಮಗೆ. ನಾನ್ ಕೇಳಿದ್ದು ಕರ್ಬೇನ್ ಸೊಪ್ಪು ಕೊತ್ತಂಬರಿನೂ ಅಲ್ಲ. ಕಿಚನ್ ಅಲ್ಲಿ ಅದೇ ಸಿಗೋದು. ಮತ್ತೆ ನೀನು ಇಲ್ಲೇ ಇದೆಯಲ್ಲ. ಇನ್ನು ತುಂಬಾ ಜನ ಇದ್ದಾರೆ. ನನಗ ಅವ್ರ ಹತ್ರ ಕೆಲ್ಸ ಇಲ್ಲ, ನಿನ್ನ ಹತ್ರನೇ ಕೆಲ್ಸ. ನನ್ನ ಹತ್ರ ಏನ್ ಕೆಲ್ಸ? ಬೇಗ ಒಂದ್ ಮುತ್ಕೊಡು. ಇಲ್ಲ, ಇಲ್ಲಿ. ಕೊಡ್ತೀಯಾ? ಇದು ಮನೆ ಅಲ್ಲ ರೀ, ಜೈಲು. ಗೊತ್ತು. ಮತ್ತೆ ಗೊತ್ತಿದ್ರು ಯಾಕೆ ಹೇಳೋದು? ಬೇಕು ಅನ್ಸಿದ್ದಕ್ಕೆ ಕೇಳಿದ್ದು. ಬೇಕು ಅನ್ಸಿದ್ರು ಕಷ್ಟ. ನಾನ್ ಕೇಳಿದ್ರು ಕೊಡಲ್ವ ನೀನು? ಇಂಥ ಜಾಗದಲ್ಲಿ ಎಲ್ಲರ ಮುಂದೆ ಹೌದು ಅಂತ ಹೇಗೆ ಹೇಳ್ತೀನಿ ರೀ? ಆಗ್ಲೇ ಅಲ್ವಾ ನಿನ್ನನ್ನ ಎಷ್ಟು ಲವ್ ಮಾಡ್ತೀಯ ಅಂತ ಎಲ್ರಿಗೂ ಗೊತ್ತಾಗೋದು. ಹೌದಾ? ಹೌದು. ಮತ್ತೆ ನಾನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂತ ಎಲ್ರಿಗೂ ತಿಳಿಬೇಕು. ಅದೇ ಮತ್ತೆ.
ಹಾಗಾದ್ರೆ ಕಣ್ ಮುಚ್ಕೊಳ್ಳಿ. ಯಾಕೆ ಕಿಸ್ ಕೇಳಿದ್ರಲ್ವಾ? ಯಾಕೆ ನೀನ್ ಕಿಸ್ ಮಾಡೋದನ್ನ ನಾನ್ ನೋಡ್ಬಾರ್ದಾ? ನೋಡೋದ್ಯಾಕೆ? ಗೊತ್ತಾಗತ್ತಲ್ವಾ? ಆ, ಸರಿ. ನೀವು ಸ್ವಲ್ಪ ಸುಮ್ನಿರಿ ಮೇಡಮ್, ಇನ್ನು ವ್ಯಾಪಾರ ಆಗಿಲ್ಲ. ನೋಡಿ, ನಿಮ್ಮ ಅಮ್ಮನ 50 ಲಕ್ಷ ಕೇಳಿದ್ರೆ ದುಡ್ಡಿಲ್ಲ ಅಂತವ್ರೆ. ನಾನು ಕೋಟಿ ರೂಪಾಯಿ ಕೊಡ್ತೀನಿ. ಆ ನಿಜ ಏನೋ ಹೇಳು. ನಿತ್ಯ, ಅವನೇನೋ ಬೊಗಳ್ತಿದ್ದಾನೆ. ಏಯ್, ಮರ್ಯಾದೆಯಿಂದ ಇಲ್ಲಿಂದ ಹೋಗದೆ ಇದ್ರೆ ಶೂಟ್ ಮಾಡಿ ಬಿಸಾಡ್ತೀನಿ. ಸಾಯಿಸ್ಬಿಡಿ. ಎತ್ತು ಮಗಳನ್ನೇ ಕೊಲ್ಲಕೊಟ್ಟಿರೋ ನಿಮ್ಗೆ ನಾನೊಂದು ಲೆಕ್ಕನಾ? ವಾಟ್? ನನ್ ಮಾಮ್ ನನ್ನ ಸಾಯ್ಸಕ್ ನೋಡದ? ನಿಮ್ಮನ್ನಲ್ಲಮ್ಮ, ನಿಮ್ಮಾಗಿರೋ ಆ ಗಂಗನ್ನ. ಅವಳು ನಮ್ಮ ಮಗಳಲ್ಲ, ಈ ತುಳಸಿ ಮಗಳು. ಅಲ್ಲ, ಗಂಗಾ ಈ ತುಳಸಿ ಮಗಳಲ್ಲ. ಏಯ್, ಹೋಗ್ತೀಯೋ ಸಾಯ್ತೀಯೋ? ಬಾಲು, ನಿಂಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ. ನಿಂಗೆ ಇಷ್ಟ ಬಂದಷ್ಟು ಅಮೌಂಟ್ ಬರ್ಕೋ. ನಿಂಗೆ ಗೊತ್ತಿರೋ ನಿಜ ಏನೋ ಹೇಳು. ಹೌದಾ ಮೇಡಮ್? ಹಂಗಾರೆ ಎಲ್ಲ ಹೇಳ್ಬಿಡ್ತೀನಿ. ಆ ಗಂಗಾ ಯಾರು ಅಲ್ಲ, ನಿಮ್ ಜೊತೆಗೆ ಒಟ್ಟಾಗಿ ಹುಟ್ಟಿರೋ ನಿಮ್ಮ ಅಮ್ಮನ ಮಗಳು. ನೀವಿಬ್ರು ಅವಳಿ ಜವಳಿ ಮಕ್ಕಳು. ಮಗ ಹುಟ್ಟಾಗ ಈ ತುಳಸಿ ನಿಮ್ಮಿಬ್ರು ಬೇರೆ ಮಾಡಿ ಗಂಗನ್ ಕರ್ಕೊಂಡೋಗಿ ಬೆಳೆಸಿದ್ಲು. ಈಗ ಇವಳು ನಿಮ್ಮಮ್ಮಂಗ್ ನಿಜ ಹೇಳಿ ಗಂಗನ್ನು ನಿಮ್ಮಮ್ಮನ್ನು ಸೇರಿಸಿದ್ಲು. ಗಂಗಾ ಸಾಪ್ತಿಂದ ಸಾಯ್ದಂಗೆ ನಿಮ್ಮಮ್ಮನೇ ಕಾಪಾಡ್ತಿರೋದು. ಅದಕ್ಕೆ ಜೈನ ಬೇಕು ಅಂತಾನೆ ಜೈಲು ಕಳಿಸಿ ನಿನ್ನೂ ಜೈನ ಬೇರೆ ಮಾಡಿಸಿದ್ದು. ಏನ್ ಮಾಮ್ ಇವ್ನು ಹೇಳಿದ್ದು ನಿಜನಾ? ಅದು ನಿತ್ಯ. ಸೇ ಎಸ್ ಆರ್ ನೋ. ನಿಜಾನೇ ನಿತ್ಯ? ಹೌದಮ್ಮ, ಗಂಗಾ ನೀವು ಅವಳಿನೇ. ಗಂಗಾ ನಿಮ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿಮ್ ತಂಗಿ. ಆ ಬೇಡ್ಕೊಂಡ್ ತಿನ್ನೋಳು ನನ್ಗೆ ಸಿಸ್ಟರ್ ಏನೋ? ಅವಳ ಜೊತೆ ನನಗೇನ್ ರಿಲೇಷನ್? ಹಲೋ, ಯಾರು? ಯಾರ? ನಂಬರ್ ನೆನಪಿಲ್ವಾ? ಇಲ್ಲ ನಾನ್ ನೆನಪಿಲ್ವಾ ಮೇಡಮ್? ಬಾಲು. ಓ, ನೆನಪೈತೆ ಅಂದಂಗಾಯ್ತು. ಯಾಕೆ ಕಾಲ್ ಮಾಡಿದ್ದು? ಈ ಬಾಲುಗೆ ದುಡ್ಡು ಬೇಕು. ಕೊಟ್ಟಾಯ್ತಲ್ಲ. ಅದು ನೀವ್ ಹೇಳಿದ ಕೆಲಸ ಮಾಡಿದ್ಕೆ ಸ್ಯಾಲ್ರಿ. ಈಗ ಕೇಳ್ತಿರೋದು ಸೆಟಲ್ಮೆಂಟ್. ಸೆಟಲ್ಮೆಂಟ್ ಏನೋ? ಮತ್ತೆ ನಾನು ಕೂಡ ಬದುಕಬೇಕಲ್ಲ ಮೇಡಮ್. ನೀವೇನೋ ನಿಮ್ಮಿಬ್ರು ಮಕ್ಕಳು ಬದುಕಬೇಕು ಅನ್ಕೊಂಡಿದ್ದೀರಿ. ಇಬ್ರು ಮಕ್ಕಳು ಅಂದ್ರೆ? ಮೇಡಮ್, ನನಗೆಲ್ಲ ಗೊತ್ತು ಮೇಡಮ್. ಗಂಗಾ ನಿಮ್ ಮಗಳು ಅಂತ. ಈ ನಿಜ ನಿತ್ಯನಿಂದ ಗೊತ್ತಾಗ್ಬಾರ್ದಂತ ಮುಚ್ಚಿಟ್ಟಿದ್ದು. ಜೊತೆಗೆ ಆ ಜೈ ಸರ್ನ ಜೈಲು ಕಳಿಸಿದ್ದು ನೀವೇ ಅಂತ. ಈ ನಿಜಕ್ಕೆಲ್ಲ ಬೆಲೆ ಕಟ್ಟಿದ್ರೆ ನಾನು ಸೈಲೆಂಟಾಗಿ ಮೂರ್ಕೊಂಡೈತೀನಿ.
ಕೊಡಕ್ಕಿಲ್ಲ ಅಂದ್ರೆ ನಿತ್ತಂತ ಹೋಯ್ತೀನಿ. ಯಾವ್ದು ಒಳ್ಳೇದೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನ್ ಮೇಡಮ್, ದುಡ್ಡನ್ನ ನೀವು ಕೊಡ್ತೀರಾ ಇಲ್ಲ ನಿಮ್ ಮಗಳ ತಾವ್ ಇಸ್ಕೊಳ್ಳಿ ಅಂತೀರಾ? ನಾನೇ ಕೊಡ್ತೀನಿ. ಥ್ಯಾಂಕ್ಸ್. ಹೋಯ್ತೀನಿ ಮೇಡಮ್, ಹೋಯ್ತೀನಿ. ಆದ್ರೆ ಯಾವತ್ತೋ ಒಂದಿನ ಮತ್ತೆ ಬರ್ತೀನಿ. ಮಾಮ್ ಅವನಿಗೆ ದುಡ್ಡು ಯಾಕೆ ಕೊಟ್ಟಿದ್ದು? ಈ ಸಲ ಬಂದ್ರೆ ನಿನಗೆ ದುಡ್ಡು ಕೊಡಲ್ಲ ಕಣೋ, ನಿನ್ ಪ್ರಾಣ ತೆಗಿತೀನಿ. ಏಯ್ ನಿಲ್ಲು. ಓ ನಿತ್ಯ ಮೇಡಮ್, ನೀವಾ? ನಮಸ್ಕಾರ. ನಮ್ಮ ಮಾಮ್ ನಿಂಗೆ ಮನಿ ಯಾಕೆ ಕೊಟ್ಟಿದ್ದು? ಯಾಕೋ ನಗ್ತೀಯಾ? ಟೈಮ್ ಬಂದಾಗ ಹೇಳ್ತೀನಿ ಬಿಡಿ ಮೇಡಮ್. ನೆಕ್ಸ್ಟ್ ನೀವೇ. ಇಲ್ಲೇನಾಗ್ತಾ ಇದೆ? ATM CC ಕ್ಯಾಮೆರಾ ಫೋಟೇಜ್ ಮಿಸ್ ಆಗಿದೆ. ಮಾಮ್ ಬ್ಯಾಂಕಿಗೆ ಬಂದಿದ್ದು, ಇವನು ಮನೆಗೆ ಬಂದು ದುಡ್ಡು ತಗೊಂಡು ಹೋಗ್ತಿದ್ದಾನೆ. ಗಂಗಾ ಅಲ್ಲಿ ಜೈಲಲ್ಲಿದ್ದಾಳೆ. ಜೈ ಗಂಗಾ ಜೊತೆ ಹ್ಯಾಪಿ ಆಗಿದ್ದಾನೆ. ನಾನ್ ಮಾತ್ರ ಪ್ರಶ್ನೆ ಹಿಂದಿರೋ ಉತ್ತರ ಹುಡುಕ್ತಾ ಹೋಗ್ತಿದ್ದೀನಿ. ಅಲ್ಲೋಡ್ರಿ, ಐಸ್ ಕ್ರೀಮ್ ಗಾಡಿ. ಬನ್ನಿ. ನಿಲ್ಲು ನಿತ್ಯ. ಏನ್ರಿ? ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ಹೌದಲ್ವಾ? ಮತ್ತಿನ್ ಹೇಗೆ? ವಾಪಸ್ ಹೋಗೋಣ ಬಾ. ಬೆಳ್ತಿಂಗ್ಳಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಆಸೆ ಪಟ್ಟು ಕಷ್ಟಪಟ್ಟು ಗೋಡೆ ಹಾರ್ ಬಂದ್ವಿ. ತಿಂದೆ ಹೇಗೆ ಹೋಗೋದು? ದುಡ್ಡಿಲ್ದೆ ಐಸ್ ಕ್ರೀಮ್ ಹೇಗೆ ತಿನ್ನೋದು? ಏನ್ ಹೀಗ್ ನೋಡ್ತಾ ಇದ್ಯಾ? ಈಗ ಅಲ್ದಿದ್ರೆ ಇನ್ನೊಂದ್ಸಲ ತಿನ್ನೋದು. ಅದಕ್ಕೆ ಯಾಕೆ ಬೇಜಾರು? 1000 ಕೋಟಿ ಇರೋ ಕೋಟೀಶ್ವರ ಐಸ್ ಕ್ರೀಮ್ ತಿನ್ನೋಕೆ 10 ರೂಪಾಯಿ ದುಡ್ಡು ಇಲ್ದೆ ಖಾಲಿ ಕೈ ನಡು ರೋಡಲ್ಲಿ ನಿಂತಿದ್ರೆ ನೋವಾಗಲ್ವಾ? ಬನ್ನಿ, 2 ಐಸ್ ಕ್ರೀಮ್ ಕೊಡು ಅಂತ ಅವ್ರನ್ನ ಕೇಳಿ ನೋಡ್ತೀನಿ. ನನ್ಗೋಸ್ಕರ ಬೇಡೋದ ನಿತ್ಯ? ಏನಿದೆ? ಬೇಡ, ನನ್ಗಿಷ್ಟ ಇಲ್ಲ. ಹೋಗಿ ಸಾಲ ಕೊಡಿ ಅಂತ ಕೇಳ್ತೀನಿ. ನಾವ್ ಯಾರು ಅಂತ ಅವ್ನು ನಮಗ್ ಸಾಲ ಕೊಡ್ತಾನೆ? ಅದು ನಿಜಾನೇ. ಅದಕ್ಕೆ ವಾಪಸ್ ಹೋಗೋಣ ಬಾ. ಏನ್ರಿ, ಈ ರಿಂಗ್ ಇದೆಯಲ್ಲ, ಇದನ್ನ ಕೊಟ್ರೆ ಐಸ್ ಕ್ರೀಮ್ ಗಾಡಿನೇ ಸಿಗುತ್ತೆ. ಅದು ನಮ್ಮ ಎಂಗೇಜ್ಮೆಂಟ್ ರಿಂಗ್ ನಿತ್ಯ. ಆದ್ರೆ ಏನು, ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ನಿಮ್ಮ ಆಸೆ ತೀರುತ್ತಲ್ಲ.
ಇವಾಗ ನೋಡಿ ಅಣ್ಣ, ಹೊಸ ಕಾರ್ ತರ ಪಳಪಳ ಹೊಳಿತಾ ಇದೆ. ಅಣ್ಣ, ಕಷ್ಟಪಟ್ಟು ಕಾರ್ ತೊಳೆದ್ನಲ್ಲ, ಒಂದು 20 ರೂಪೀಸ್ ಕೊಡ್ತೀರಾ? $20 ಅಲ್ಲ, $100 ತಗೋ ಬ್ರದರ್. ಇಲ್ಲಿ ತಗೋ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿದ್ದಾರಣ್ಣ. ಬಾಯ್ ಅಣ್ಣ. 2 ಐಸ್ ಕ್ರೀಮ್ ಕೊಡಿ. ಅದು ಅಣ್ಣ, ತಗೊಳ್ಳಿ ಚೇಂಜು. ರಾತ್ರಿ ಕೂಡ ಚಳಿಯಲ್ಲಿ ಕಷ್ಟಪಡ್ತೀಯ, ನೀನೇ ತಗೋ. ಥ್ಯಾಂಕ್ಸ್ ಅಣ್ಣ. ಏನ್ರಿ ಐಸ್ ಕ್ರೀಮ್? ಏನ್ರಿ, ಕಣ್ಣಲ್ಲಿ ಏನಾದ್ರೂ ಕಸ ಬಿತ್ತಾ? ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ನಿತ್ಯ. ನಾನ್ ತಮಾಷೆ ಹೇಳಿದ ಒಂದ್ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ? ಹೇಗ್ ಸಾಧ್ಯ ಆಗುತ್ತೆ ನಿನ್ಗೆ? ನಿನ್ ಸ್ಥಾನ, ನಿನ್ ವ್ಯಕ್ತಿತ್ವ, ನಿನ್ ಆತ್ಮಾಭಿಮಾನ ಎಲ್ಲನೂ ಪಕ್ಕಕ್ಕಿಟ್ಟು ನನಗೋಸ್ಕರ ಕಾರ್ ತೊಳೆದು ಕೂಲಿ ಕೆಲಸ ಮಾಡಿ ಇದನ್ ತಂದಿದ್ಯಾ? ನಂಗೆ ನೀವ್ ಮುಖ್ಯ ರೀ, ನಾನಲ್ಲ. ನನ್ನ ವ್ಯಕ್ತಿತ್ವ, ಆತ್ಮಾಭಿಮಾನ ಎಲ್ಲ ನಿಮಗೋಸ್ಕರನೇ, ನಿಮ್ ಪ್ರೀತಿಗೋಸ್ಕರ ಹೊರತು ನಂಗೋಸ್ಕರ ಅಲ್ಲ. ಬಾಯ್ ಬಿಟ್ಟು ನೀವು ಕೇಳಿರೋ ಚಿಕ್ಕ ಕೋರಿಕೆಯನ್ನು ತೀರಿಸ್ದೇ ಇದ್ರೆ ಇನ್ನು ನಾನು ಯಾಕೆ? ನಿಮಗೋಸ್ಕರ ಪ್ರಾಣ ಆದ್ರೂ ಕೊಡ್ಬೇಕು ಅನ್ಸುತ್ತೆ ರೀ. ಈ ಜೀವನ ನಿಮಗೆ ರೀ. ಕೊನೆಗೂ ಬೆಳ್ತಿಂಗ್ಳಲ್ಲಿ ಐಸ್ ಕ್ರೀಮ್ ತಿನ್ನೋ ನಿಮ್ಮ ಆಸೆ ತೀರ್ತು. ಹ್ಯಾಪಿನ ಯಜಮಾನ್ರೆ? ನಿನ್ನಂತ ಹೆಂಡತಿ ಇದ್ರೆ ಯಾವ ಗಂಡ ಆದ್ರೂ ಹ್ಯಾಪಿಯಾಗಿರ್ತಾನೆ ನಿತ್ಯ. ಆ ದೊಡ್ಡತನ ನಂದಲ್ಲ, ನಿಮ್ದೆ. ನಿಮ್ ತರ ಪ್ರೀತಿಸೋ ಗಂಡ ಸಿಕ್ಕಿದ್ರೆ ಎಂತ ತ್ಯಾಗ ಮಾಡೋಕಾದ್ರೂ, ಎಂತ ಸಾಹಸ ಮಾಡೋಕಾದ್ರೂ ಯಾವ ಹೆಂಡತಿನೂ ಇಲ್ಲ ಅನ್ನಲ್ಲ. ನಿನ್ ಪ್ರೀತಿನ ಹೋಲ್ಸಿದ್ರೆ ನನ್ ಪ್ರೀತಿ ಎಷ್ಟು ನಿತ್ಯ. ನಾನು ಅಣುವಾದ್ರೆ ನೀನ್ ಅನಂತ. ಸರಿ ಬಿಡಿ, ನಾವ್ ಒಬ್ರಿಗೊಬ್ರು ಹೀಗೆ ಹೊಗಳ್ತಾ ನಿಂತಿದ್ರೆ ಹೊರಗೆ ಬೆಳಗಾಗತ್ತೆ. ಬೇಗ ಒಳಗಡೆ ಹೋಗ್ಬೇಕು. ಹೌದೌದು, ಮತ್ತೆ ಆ ವಾರ್ಡನ್ನು ಜೈಲರು ನೋಡಿದ್ರೆ ಡೇಂಜರ್. ಅದಕ್ಕೆ ಬನ್ನಿ. ಅರೆ, ಕೋಲೇನಾಯ್ತು ರೀ? ಇಲ್ಲೇ ಇಟ್ಟು ಹೋಗಿದ್ವಲ್ಲ. ಕಂಬ ಇಲ್ಲ ಅಂತಂದ್ರೆ ಗೋಡೆ ಹಾರೋದು ಹೇಗೆ ನಿತ್ಯ? ಹಾರೋಕ್ಕಾಗಲ್ಲ, ಹತ್ಬೋದು. ಹೇಗೆ? ಏನಿದೆ, ನೀವ್ ನನ್ನ ಎತ್ಕೊಳ್ಳಿ, ನಾನು ಈ ಗೋಡೆ ಹತ್ತಿ ಆಮೇಲೆ ನಿಮ್ಮನ್ನ ಮೇಲ್ ಇಳ್ಕೋತೀನಿ. ಗುಡ್ ಐಡಿಯಾ. ಬಟ್ ಫಸ್ಟ್ ನಾನ್ ಮೇಲ್ ಹತ್ತೀನಿ. ನೀವ್ ಯಾಕೆ? ನಾನಾದ್ರೆ ನಿನ್ನ ಮೇಲ್ ಎಳಿಯೋದು ಈಸಿ ಅಲ್ವಾ? ಏನಿಲ್ಲ, ನಾನ್ ಕೂಡ ನಿಮ್ಮನ್ನ ಎಳಿಬಹುದು. ಈಗ ನಮ್ ಮಧ್ಯೆ ವಾದ ಯಾಕೆ? ಫಸ್ಟ್ ನಾನ್ ಹೋಗ್ತೀನಿ. ಓಕೆ ಯಜಮಾನ್ರೆ, ಬನ್ನಿ, ಎತ್ಕೋತೀನಿ. ಯಜಮಾನ್ರೆ, ನಿನ್ನ ಹೀಗೆ ಇಟ್ಕೊಂಡಿದ್ರೆ ಹೇಗೆ ಎತ್ಕೊಳ್ಳೋದು? ಸ್ವಲ್ಪ ಹೊತ್ತು ಹೀಗೆ ಇರೋಣ ನಿತ್ಯ. ಸೆಲ್ ಒಳಗೆ ಹೋದ್ಮೇಲೆ ಇರ್ಬೋದಲ್ಲ. ಈಗ್ಲೇ ಗೋಡೆ ಹಾರ್ಬಿಟ್ರೆ ಒಂದ್ ಕೆಲ್ಸ ಆಗ್ಬಿಡುತ್ತಲ್ಲ ರೀ. ಥ್ಯಾಂಕ್ ಯು. ಯಾಕೆ? ಇಷ್ಟು ದಿನ ನನಗೆ ಜೈಲಲ್ಲಿ ಕಂಪನಿ ಕೊಟ್ಟಿದ್ದಕ್ಕೆ
ಅದೇನು ಈಗ್ಲೇ ನಂಗೆ ಗುಡ್ ಬೈ ಹೇಳ್ತಿರೋದು? ನನ್ ಮೇಲೆತ್ತು. ಏನ್ರಿ, ನನ್ ಭುಜದ ಮೇಲೆ ಕಾಲಿಟ್ಟು ಹತ್ತಿ. ಹೀಗಲ್ಲ, ಕಾಡಲ್ಲಿ ನಿನ್ನ ಮೇಲ್ ಹಚ್ಚಿದ್ದೆ ನೋಡು ಹಾಗೆ. ಇನ್ನೇನ್ ಮತ್ತೆ, ನಿನ್ನನ್ನು ಒಪ್ಸೋದ್ ಕಷ್ಟ ಅಲ್ವಾ? ಈಗ ಮಾತ್ರ ಒಪ್ಕೋತೀನಿ ಅನ್ಕೊಂಡ್ರಾ? ಈ ಗೋಡೆ ಹೇಗಾರೋದು ನನಗ್ ಚೆನ್ನಾಗ್ ಗೊತ್ತು. ಪ್ಲೀಸ್ ನಿತ್ಯ, ಇಷ್ಟು ದಿನ ನನ್ ಜೊತೆಗಿದ್ದೆ ಅಲ್ವಾ, ಅಷ್ಟ್ ಸಾಕು. ಅದು ಅಲ್ಲದೆ ನಾಳೆ ಕೋರ್ಟಲ್ಲಿ ಏನ್ ತೀರ್ಪು ಬರುತ್ತೋ ಏನೋ, ನೀನ್ ಹೊರಗಿರೋದೇ ಬೆಟರ್. ಹೌದು ರೀ, ಮಾಮ್ ನಿಮ್ ಪರವಾಗಿ ಸಾಕ್ಷಿ ಹುಡುಕದ್ಲೋ ಇಲ್ವೋ ನಾನ್ ತಿಳ್ಕೋಬೇಕು. ಆ ಮಲ್ಲಿಕ ಎಲ್ಲಿದ್ದವಳು ತಿಳ್ಕೋಬೇಕು. ನಾನ್ ಹೋಗಿ ಆ ಕೆಲ್ಸ ಮಾಡ್ತೀನಿ. ಗುಡ್. ನಮ್ ಲಾಯರ್ ಹತ್ರ ಹೋಗಿ ಒಂದ್ಸಲ ಮಾತಾಡು. ಮನೆಯವ್ರಿಗೆ ಹೋಗಿ ಧೈರ್ಯ ಹೇಳು. ಸರಿ ರೀ, ನೀವ್ ಜೋಪಾನ. ನೀನ್ ಕೂಡ ಹುಷಾರಾಗಿ ಮನೆಗೆ ಹೋಗು. ಬಾಯ್ ನಿತ್ಯ. ಬಾಯ್. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುದ್ದಿನ ಮೂಟೆ ಹೋಯ್ತು. ಅವ್ರನ್ನ ಬಿಟ್ಟು ಇವ್ರ್ಯಾರು? ಅಡ್ಗಿರೋ ಕಳ್ರು ಅಲ್ಲೇ ಗಪ್ ಚುಪ್. ಏ ಕಳ್ಳಿ ಸಿಕ್ಬಿಟ್ಲು, ಕಳ್ಳಿ ಸಿಕ್ಬಿಟ್ಲು. ಮಾಮ್, ನೀನೇ ಕಳ್ಳಿ. ಹೌದು. ಗುಡ್ ನೈಟ್ ನಿತ್ಯ. ಮಾಮ್, ಆ ಮಲ್ಲಿಕ ಎಲ್ಲಿದ್ರು ನಾನು ಹುಡುಕಿ ಹಿಡಿತೀನಿ, ಅದು ಕನ್ಫರ್ಮ್. ಜೈನು ನಿರಪರಾಧಿ ಅಂತ ಹೊರಗಡೆ ಬರ್ತಾನೆ. ನಾಳೆ ತೀರ್ಪು ಏನ್ ಬರುತ್ತೆ ಅನ್ನೋದು ಪಕ್ಕಕ್ಕಿಡು. ಅಂತಿಮ ತೀರ್ಪು ನಂದೆ. ಗುಡ್ ನೈಟ್. ಗುಡ್ ನೈಟ್. ನೀನು ರೂಪ ಶ್ರೀನಿವಾಸ್ ಆದ್ರೆ ನಾನು ನಿತ್ಯ ಶ್ರೀನಿವಾಸ್ ಮಾಮ್. ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿದೆ. ಮೇಡಮ್, ಗಂಗಾ ಇಲ್ಲಿ ಬಂದಿದ್ದಾಳಲ್ಲ. ಗಂಗಾ, ನೀನ್ ಜೈಲಿಂದ ಯಾವಾಗ ಬಂದೆ?
ರಾತ್ರಿ ಬಂದೆ ಮೇಡಮ್. ಇವತ್ತು ಕೋರ್ಟ್ ಇದೆಯಲ್ವಾ? ಹೌದು, ಅಲ್ಲಿಗೆ ಹೊರಡ್ತಿದ್ದೆ. ನಂಗೇನೋ ಪೇಪರ್ಸ್ ಕೊಡ್ತೀನಿ ಅಂದ್ರಲ್ವಾ ಮೇಡಮ್? ಏನ್ ಪೇಪರ್ಸ್? ಯಾರು ಹೇಳಿದ್ದು? ಇದೇನಮ್ಮ, ಬೆಳಗ್ಗೆನೆ ನೀವೇ ಫೋನ್ ಮಾಡಿ ಗೆಸ್ಟ್ ಹೌಸ್ಗೆ ಬಂದ್ರೆ ಇಂಪಾರ್ಟೆಂಟ್ ಪೇಪರ್ಸ್ ಕೊಡ್ತೀನಿ ಅಂತ ಗಂಗನ ಹತ್ರ ನೀವೇ ಹೇಳಿದ್ರಂತಲ್ಲ? ನಾನಾ? ಇದು ನಿನ್ ಕೆಲ್ಸನಾ? ಎಲ್ಲಿ ಮೇಡಮ್ ಆ ಪೇಪರ್ಸು? ಅದು ಇದೇನಾ ಮೇಡಮ್? ಈ ಪೇಪರ್ಸ್ ಏನು ಮೇಡಮ್? ಅದು ಕೋರ್ಟಲ್ಲಿ ಜಡ್ಜಿಗೆ ಕೊಟ್ರೆ ಜೈ ಬಿಡುಗಡೆ ಆಗೋ ಅವಕಾಶ ಇದೆ ಗಂಗಾ. ಇದು ನಿತ್ಯ ಕೆಲಸ. ಇವನ್ನೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಮ್ಮ? ಇದು ನಮ್ಗೆ ಹೆಲ್ಪ್ ಆಗುತ್ತಾ ಸರ್? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಜಡ್ಜ್ ಅವರು ಇದನ್ನ ನೋಡಿದ್ರು ಅಂದ್ರೆ ಬೆನಿಫಿಟ್ ಆಫ್ ಡೌಟ್ ಕೆಳಗೆ ಕೇಸ್ನ ಹೊಡೆದಾಕ್ಬೋದು. ಅಂದ್ರೆ ಅವ್ರು ಹೊರಗಡೆ ಬರ್ತಾರೆ ಅಲ್ವಾ? ತಪ್ಪದೆ ಹೊರಗಡೆ ಬರ್ತಾರಮ್ಮ. ನಿತ್ಯ, ನಿನ್ ಗಂಡನ್ನ ನೀನ್ ಕಾಪಾಡ್ಕೊಂಡ್ಬಿಟ್ಟೆ ಅಮ್ಮ. ನಾವು ಲಾಯರ್ಗಳು ಮಾಡಕ್ಕಾಗ್ದಿರೋ ಕೆಲ್ಸ ನೀನ್ ಮಾಡಿದ್ಯಮ್ಮ. ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದು ನಾನಲ್ಲ ಅತ್ತೆ, ನಮ್ಮ ಮಾಮ್. ನೋಡಿದ್ರಮ್ಮ, ಗಂಗಾ ಎಷ್ಟ್ ಸಂತೋಷವಾಗಿದ್ದಾಳೆ ಅಂತ. ಜೈನ ಬಿಡಿಸಿದ್ರೆ ಇನ್ನೂ ಸಂತೋಷವಾಗಿರ್ತಾಳಮ್ಮ. ಈ ಸಂತೋಷ, ಆನಂದ ತಾತ್ಕಾಲಿಕ ತುಳಸಿ. ಜೈ ಗಂಗಾ ಒಂದಾಗೋದು ಅಂದ್ರೆ ಗಂಗಾನ ನಾವು ಶಾಶ್ವತವಾಗಿ ದೂರ ಮಾಡ್ಕೊಂಡ ಹಾಗೆ. ಗಂಗಾ ಆನಂದ ಆ ನಗು ಎಲ್ಲ ಅಮ್ಮನ ಶಾಪಕ್ಕೆ ಸಮಿಧೆ ಆಗತ್ತೆ. ನನ್ನ ಮಗಳನ್ನ ನಾನು ಯಾವಾಗಲೂ ಜೀವಂತವಾಗಿ ನೋಡ್ಬೇಕು, ಸಮಾಧಿಲಲ್ಲ. ಅದಕ್ಕೆ ಕೆಲವು ವರ್ಷಗಳಾದ್ರೂ ಜೈ ಜೈಲಲ್ಲೇ ಇರಬೇಕು. ಜೈಯಿಂದ ಗಂಗಾ ದೂರನೇ ಇರಬೇಕು. ಇರಲ್ಲಮ್ಮ, ಒಂದ್ ವೇಳೆ ಜೈಗೆ ಶಿಕ್ಷೆ ಆದ್ರೆ ಗಂಗಾ ಕೂಡ ಅಲ್ಲಿಗೆ ಹೋಗ್ತಾಳೆ. ನಾನ್ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಗಂಗಾನ ತಡೆದೇ ತಡಿತೀನಿ. ತುಂಬಾ ಥ್ಯಾಂಕ್ಸ್ ರೀ. ಜೈಗೆ ಅನುಕೂಲ ಆಗೋ ತರ ಸಾಕ್ಷಿ ಸಂಪಾದನೆ ಮಾಡಿದ್ದೀವಿ. ನಿನ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲಮ್ಮ. ನಮ್ ಕುಟುಂಬ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರತ್ತೆ. ಕೆಲವು ತಿಂಗಳ ಹಿಂದೆ ಜೈ ಸರ್ ಹತ್ರ PA ಆಗಿ ನಾನು ಕೆಲ್ಸಕ್ಕೆ ಸೇರಿದೆ ಸರ್. ಮಲ್ಲಿಕಾ ಅನ್ನೋ ಹುಡುಗಿ ತನ್ನ ಸಿಕ್ ಯೂನಿಟ್ ರೀಸ್ಟಾರ್ಟ್ ಮಾಡಬೇಕು ಅಂತ ಜಯಸೂರ್ಯ ಅವ್ರ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ರು. ಆ ನೆಪದಲ್ಲಿ ಜಯಸೂರ್ಯ ಅವರು ಮಲ್ಲಿಕಾ ಅವ್ರ ಹತ್ರ ಸಲ್ಗೆ ತಗೊಂಡ್ರು ಸರ್.
ಇಬ್ರು ಮಧ್ಯೆ ಶಾರೀರಿಕ ಸಂಬಂಧ ಕೂಡ ಇತ್ತು ಸರ್. ಇಬ್ರು ಸೇರಿ ಕೇರಳ ಟೂರಿಗೆ ಕೂಡ ಹೋಗಿದ್ರು. ಆಮೇಲೆ ಜಯಸೂರ್ಯ ಅವರು ಮಲ್ಲಿಕಾ ಅವರಿಗೆ ಮೋಸ ಮಾಡಿಬಿಟ್ರು. ಆ ನೋವಿಂದನೇ ಮಲ್ಲಿಕಾ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಸುಳ್ಳು. ಮಲ್ಲಿಕಾಗೆ ನನ್ ಗಂಡ ಮೋಸ ಮಾಡಿದ್ರು ಅನ್ನೋದು ಸುಳ್ಳು. ಮಲ್ಲಿಕಾ ಸತ್ತಿದ್ದಾಳೆ ಅನ್ನೋದು ಇನ್ನೂ ದೊಡ್ಡ ಸುಳ್ಳು. ಯಾರ್ ನೀವು? ಮಿಸಸ್ ಜಯಸೂರ್ಯ ಸರ್. ಅವ್ರೇನಾದ್ರೂ ಹೇಳೋದಿದ್ರೆ ಕಟ್ಟಕಟ್ಟಿಗೆ ಬಂದು ಹೇಳೋ ಕೇಳಿ. ಸರ್, ನನ್ ಗಂಡ ತುಂಬಾ ಒಳ್ಳೆಯವರು. ಒಂದು ದಿನನೂ ಯಾರಿಗೂ ಅಪಕಾರ ಮಾಡಿದವರಲ್ಲ. ಆ ಮಲ್ಲಿಕ ಸ್ವಾರ್ಥಿ ಹೆಂಗ್ಸು. ನನ್ ಗಂಡನ ಬಲೆಗೆ ಹಾಕೊಂಡು ನಮ್ಮ ಆಸ್ತಿ ಕಿತ್ಕೊಳ್ಳೋ ದುರುದ್ದೇಶಕ್ಕೆ ಅವ್ರ ಹತ್ರ ಕೆಲ್ಸಕ್ಕೆ ಸೇರಿದ್ದು. ಅದು ನೆರವೇರ್ಲಿಲ್ಲ ಅಂತ ಹೀಗೆ ಪ್ಲಾನ್ ಮಾಡಿದ್ಲು. ಮಲ್ಲಿಕಾ ಬದುಕೇ ಇದ್ದಾಳೆ ಸರ್. ನಮ್ ಲಾಯರ್ ಹತ್ರ ಸಾಕ್ಷಿ ಕೂಡ ಇದೆ ಸರ್. ಲಾಯರ್ ಸರ್, ತೋರಿಸಿ ಸರ್. ಸಾಕ್ಷ್ಯಾಧಾರ ಪರಿಶೀಲನೆ ಮಾಡಿ ನನ್ನ ಕ್ಲೈಂಟ್ ಮಲ್ಲಿಕಾಗೆ ನ್ಯಾಯ ಕೊಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಈ ಅಪರಾಧಿಗೆ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂತ ಕೋರ್ಟನ್ನ ಕೇಳ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ಪ್ರತಿವಾದ ಕೇಳಿದ್ಮೇಲೆ, ಸಾಕ್ಷಿ ಎಲ್ಲ ಸೂಕ್ಷ್ಮ ಪರಿಶೀಲನೆ ಮಾಡಿದ್ಮೇಲೆ ಆರೋಪಿ ಅಪರಾಧಿ ಅಂತ ಈ ನ್ಯಾಯಸ್ಥಾನ ನಂಬಿದೆ. ಒಬ್ಬ ಅಮಾಯಕಿಗೆ ಆಸೆ ತೋರಿಸಿ ವಂಚಿಸಿ ತೀವ್ರವಾದ ಮಾನಸಿಕ ವೇದನೆಗೆ ಗುರಿ ಮಾಡಿ ಅವರ ಅಕಾಲ ಮರಣಕ್ಕೆ ಕಾರಣ ಆಗಿರೋ ಈ ಅಪರಾಧಿ ಕ್ಷಮಾರ್ಹ ಅಲ್ಲ. ನಿರ್ಭಯ ಲಾ ಪ್ರಕಾರ ಈ ಅಪರಾಧಿಗೆ ಮರಣ ಶಿಕ್ಷೆ ವಿಧಿಸ್ತಿದ್ದೀನಿ. The court is adjourned. ಟೈಮ್ ಆಗ್ತಾ ಇದೆ, ಬನ್ನಿ. ಇಲ್ಲಮ್ಮ, ನೀವು
ತಪ್ಪು ಮಾಡ್ತಾ ಇದ್ದೀರಾ. ನಿಮ್ ಮಕ್ಕಳಿಗೆ ತಾಯಿಯಾಗಿ ಯೋಚಿಸಿದ್ರೆ ಬೇರೆ ತಾಯಿಗೆ ಪುತ್ರ ಶೋಕ ಕೊಡ್ತಾ ಇದ್ದೀರಾ. ಈ ವಿಷಯನ ನಾನು ಈಗ್ಲೇ ಅವ್ರಿಗೆ ಹೇಳ್ತೀನಿ. ನಿಲ್ಲು ತುಳಸಿ, ಇದನ್ನ ನೀನ್ ಯಾರಿಗೆ ಹೇಳಿದ್ರು ಗಂಗಾ ಮೇಲಾಣೆ. ಗಂಗಾ ಜೀವನದ ಮೇಲೆ ನಿನ್ಗೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ಈ ನಿಜಾನ ನಿನ್ನಲ್ಲೇ ಸಮಾಧಿ ಮಾಡ್ಕೋ ತುಳಸಿ. ಗಂಗಾ ಜೀವನನೇ ಅಜ್ಜಯ್ ಅಲ್ವಮ್ಮ. ಅವನೇ ಇಲ್ಲ ಅಂದ್ಮೇಲೆ ಗಂಗನ್ ಭವಿಷ್ಯ ಎಲ್ಲಿದ್ಯಮ್ಮ? ನಿತ್ಯ ಕೂಡ ಜೈನ ಪ್ರೀತಿಸಿದಾಳೆ. ನಿತ್ಯ ಜೊತೆಗೋ ಗಂಗಾ ಜೊತೆಗೋ ಜೈ ಸಂಸಾರ ಮಾಡಿ ಅವರಲ್ಲಿ ಯಾರೋ ಒಬ್ರನ್ನ ಕಳ್ಕೊಳ್ಳೋದ್ಕಿಂತ ಜೈ ಇಲ್ದೇ ಇರೋದೇ ಒಳ್ಳೇದು. ನನ್ನ ಇಬ್ರು ಮಕ್ಕಳು ನನಗ್ ಸಿಗ್ತಾರೆ. ನಾನ್ ಹೇಳೋದ್ ನಿನಗ್ ತಪ್ಪು ಅಂತ ಅನ್ಸಿದ್ರು ಗಂಗನ್ನ ಬೆಳ್ಸಿರೋ ತಾಯಿಯಾಗಿ ಯೋಚ್ಸು. ಒಂದ್ ಸಿಗ್ಬೇಕು ಅಂದ್ರೆ ಇನ್ನೊಂದ್ ಕಳ್ಕೊಳ್ಬೇಕು. ಗಂಗಾ ನಿತ್ಯ ಪ್ರಾಣ ಉಳಿಬೇಕು ಅಂದ್ರೆ ಜೈ ಪ್ರಾಣ ಹೋಗೋದನ್ನ ತಪ್ಸಕ್ಕಾಗಲ್ಲ. ಅಯ್ಯೋ, ಈ ಶರತ್ ಎಲ್ಲಿಗೆ ಹೋದ? ಶರತ್ ಎಲ್ಲಿ ಹೋದ? ಕಾನ್ಸ್ಟೇಬಲ್ಸ್ ಹೇಳಿ ಮೇಡಮ್. ಆಗ್ಲೇ ನಿಮ್ ಜೊತೆ ಬಂದು ಕೋರ್ಟಲ್ ಸಾಕ್ಷಿ ಹೇಳಿದ್ನಲ್ಲ, ಅವನ್ ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ಲಿ ಹೋಗಿದ್ದಾನೆ? ಯಾರೋ ಹುಡುಗಿ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಯಾರು ಗೊತ್ತಿಲ್ಲ ಮೇಡಮ್. ಗೊತ್ತಿರೋರು ಅನ್ಕೊಂಡೆ. ಜೋರಾಗಿ ಮಾತಾಡ್ತಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋದ್ರು. ಥ್ಯಾಂಕ್ ಯು. ಓಕೆ ಮೇಡಮ್. ಗೊತ್ತಿರೋರಾ? ಒಂದ್ ವೇಳೆ ಆ ಮಲ್ಲಿಕ ಏನಾದ್ರು ಬಂದಿದ್ಲಾ? ಅವಳ ಅಷ್ಟ್ರೆಸ್ಗೆ ಯಾಕೆ ತಗೋತಾಳೆ? ಅದು ಇವತ್ತು ಈ ಜಾಗದಲ್ಲಿ. ಮಲ್ಲಿಕ ಬಂದು ಕರ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಸರ್ ಬನ್ನಿ ಸರ್.